ದೀಪಾವಳಿ ಹಬ್ಬದ ದಿನ ಅಂದರೆ ಹೂ ಖರೀದಿ ಮಾಡೋದಿರುತ್ತೆ, ಹಬ್ಬ ಬಟ್ಟೆ ಖರೀದಿ ಮಾಡೋದಿರುತ್ತೆ. ಸೊ ಪಾರ್ಕಿಂಗ್ ಮಾಡೋದಕ್ಕೆ ಜಾಗ ಬೇಕಲ್ವಾ ಜನರಿಗೆ? ಆ ಪಾರ್ಕಿಂಗ್ ಮಾಡೋ ವ್ಯವಸ್ಥೆನೇ ಗಾಂಧಿ ಬಜಾರ್ನಲ್ಲಿ ಇಲ್ಲ. ಹೀಗಾಗಿ ಜನರಿಗೆ ಸಂಭ್ರಮಕ್ಕಿಂತ ಹೆಚ್ಚು ಪೀಕ್ಲಾಟನೇ ಕಂಡು ಬರ್ತಾ ಇತ್ತು. ಡೀಟೇಲ್ಸ್ ಇದೆ ನೋಡೋಣ. ಗಾಂಧಿ ಬಜಾರ್ನಲ್ಲಿ ಹೆಚ್ಚಾದ ಪಾರ್ಕಿಂಗ್ ಸಮಸ್ಯೆ. ಬಹುಮಹಡಿ ಪಾರ್ಕಿಂಗ್ ಕಟ್ಟಡ ರೆಡಿ ಆದ್ರೂ ಉದ್ಘಾಟನೆ ಇಲ್ಲ. ಆದಷ್ಟು ಬೇಗ ಕಟ್ಟಡ ಉದ್ಘಾಟಿಸಿ ಎಂದು ಜನರ ಆಗ್ರಹ. ಬೆಂಗಳೂರಿನ ಬಸವನಗುಡಿ ಗಾಂಧಿ ಬಜಾರ್ ರಾಜಧಾನಿಯ ಪ್ರಮುಖ ಮಾರುಕಟ್ಟೆಗಳಲ್ಲಿ ಒಂದು. ತಿಂಡಿ ತಿನಿಸುಗಳು ಸೇರಿದಂತೆ ಸೌತ್ ಬೆಂಗಳೂರಿನ ಶಾಪಿಂಗ್ ಹಬ್. ಆದರೆ ಗಾಂಧಿ ಬಜಾರ್ನ ರೋಡ್ ಕಿರಿದಾಗಿದ್ದು ವಾಹನಗಳು ಟೂ ವೀಲರ್ಗಳನ್ನೇ ಇಕ್ಕಟ್ಟಿನಲ್ಲಿ ರಸ್ತೆ ಬದಿ ನಿಲ್ಲಿಸಬೇಕಾದ ಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಕಾರ್ ಪಾರ್ಕಿಂಗ್ಗೆ ಜಾಗವೇ ಇಲ್ಲದಾಗಿದೆ. ಈ ಹಿನ್ನೆಲೆ ಬಿಬಿಎಂಪಿ ಹೊಸ ಪಾರ್ಕಿಂಗ್ ಕಟ್ಟಡ ನಿರ್ಮಾಣ ಮಾಡ್ತಿದ್ದು ಕಟ್ಟಡ ರೆಡಿಯಾಗಿದೆ ಅಂತ ಸಿಎಂ ಸಿದ್ದರಾಮಯ್ಯ ಜುಲೈನಲ್ಲೇ ಪೋಸ್ಟ್ ಹಾಕಿದ್ರು. ಆದ್ರೆ 3 ತಿಂಗಳು ಕಳೆದ್ರೂ ಸಾರ್ವಜನಿಕರ ಬಳಕೆಗೆ ಮಲ್ಟಿ ಲೆವೆಲ್ ಪಾರ್ಕಿಂಗ್ ಕಟ್ಟಡ ಮುಕ್ತವಾಗಿಲ್ಲ. 1 ವರ್ಷದ ಮೇಲೆ ಆಯಿತು ಇದಕ್ಕೆ ಕೈ ಹಾಕಿ. ಟ್ರಾಫಿಕ್ಗೆ ಎಷ್ಟು ಒದ್ದಾಟ ಆಗಿದೆ ಅಂದರೆ ಗಾಡಿ ನಿಲ್ಸೋಕ್ಕೆ ಜಾಗ ಇರೋದಿರಲಿ, ಜನ ಓಡಾಡೋಕ್ಕೂ ಸಹ ಸರಿಯಾಗಿ ಜಾಗ ಇಲ್ಲ. ಆಮೇಲೆ ನಮ್ಮದು ಫುಟ್ಪಾತ್ ಅಂಗಡಿಗಳು ಮಾಲ್ ಆಗಿದೆಯಲ್ಲ ಕಾಂಪ್ಲೆಕ್ಸು, ಅಂಗಡಿಗಳನ್ನೆಲ್ಲ ಕಾಂಪ್ಲೆಕ್ಸ್ ಒಳಗಡೆ ಕೊಡ್ರಿ, ಜನ ಓಡಾಡೋಕ್ಕೆ ಅವಕಾಶ ಮಾಡಿಕೊಡ್ರಿ. ಅದು ನಮ್ಮ ಅಭಿಪ್ರಾಯ. ಪಾರ್ಕಿಂಗೇ ಸಿಗ್ತಾ ಇಲ್ಲ, ಜನ ಜಾಸ್ತಿ ಇದ್ದಾರೆ. ಹೂವಿನ ರೋಡ್ ನೋಡಿದ್ರೆ ಹಿಂಗೈತೆ, ಏನು ಮಾಡೋದು? ಬೇಗ ಆಗಬೇಕು. ದುಡ್ಡಿನ ಬಿಡುಗಡೆ ಮಾಡೋರ ಇಲ್ವಾ ಗೊತ್ತಿಲ್ಲ. ಏನೇನು ಆಗ್ತಾಯಿದೆ ಹಿಂದೆ ಯಾರಿಗೆ ಗೊತ್ತು. ಇಂಥ ಟೈಮಲ್ಲಿ ಮಾಡಿದ್ರೆ ಒಳ್ಳೇದು, ಜನರಿಗೂ ಒಳ್ಳೇದಾಗುತ್ತೆ, ವ್ಯಾಪಾರ ಮಾಡ್ಕೊಳಕ್ಕೆ ಚೆನ್ನಾಗಿರುತ್ತೆ. ಇಂಥ ಟೈಮಲ್ಲಿ ಮಾಡಲಿಲ್ಲ ಅಂದ್ರೆ ಇನ್ನು ಬೇರೆ ಟೈಮ್ ಏನಕ್ಕೆ? ಹಬ್ಬ ಟೈಮಲ್ಲಿ ಮಾಡ್ಬೇಕು. ಎಲ್ಲನೂ ಮಾಡ್ತಾ ಇಲ್ಲ ಸರ್ಕಾರ. ಏನು ಸರ್ಕಾರದ ಕೆಲಸ ಇದು? ಮಾಡಲೇಬೇಕು, ಅವ್ರು ಜವಾಬ್ದಾರಿ ತಗೊಬೇಕು. ಎಲ್ಲಿ ಸಿಗ್ತದೆ ನೋಡಿ, ರೋಡಲ್ಲಿ ನಿಲ್ಸ್ಕೊಂಡಿದ್ದೀವಿ ನಾವು. ಪೊಲೀಸರು ಈ ಕಡೆಯಿಂದ ತಳ್ತಾರೆ, ಆ ಕಡೆಗೆ ಹೋಗ್ತೀವಿ, ಈ ಕಡೆಗೆ ಬರ್ತೀವಿ. ಸ್ಮಾರ್ಟ್ ಸಿಟಿ ಯೋಜನೆಯಡಿ 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಬಹುಮಹಡಿ ಕಾರು ಪಾರ್ಕಿಂಗ್ ಕಟ್ಟಡ ನಿರ್ಮಿಸಲಾಗುತ್ತಿದೆ. 1ರಿಂದ 4ನೇ ಅಂತಸ್ತಿನಲ್ಲಿ ಒಟ್ಟು 142 ಕಾರುಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ವಾಣಿಜ್ಯ ಉದ್ದೇಶಕ್ಕೆ ತಳ ಮತ್ತು ನೆಲಮಹಡಿ ಬಳಕೆ ಮಾಡುವ ಪ್ಲಾನ್ ಮಾಡಲಾಗಿದೆ. ಆದರೆ ಈ ಪಾರ್ಕಿಂಗ್ ಕಟ್ಟಡದ ಉದ್ಘಾಟನೆಯಾಗದೇ ಇರುವುದು ಸಾಕಷ್ಟು ಸಮಸ್ಯೆ ತಂದಿದೆ. ಈ ಹಿಂದೆ 80 ಅಡಿಯಷ್ಟು ಅಗಲ ಇದ್ದ ಗಾಂಧಿ ಬಜಾರ್ ರಸ್ತೆಯನ್ನ 20 ಅಡಿಗೆ ಇಳಿಸಿ ಪಾದಾಚಾರಿ ಮಾರ್ಗ ಹಾಗೂ ವ್ಯಾಪಾರಿ ಸ್ಥಳವನ್ನಾಗಿ ಅಭಿವೃದ್ಧಿಪಡಿಸಲಾಗಿದೆ. ಹೀಗಾಗಿ ಇಲ್ಲಿ ಪಾರ್ಕಿಂಗ್ ಸಮಸ್ಯೆ ತೀವ್ರಗೊಂಡಿದೆ. ಇದರಿಂದ ವಾಹನಗಳನ್ನು ನಿಲ್ಲಿಸೋಕೆ ಜಾಗವಿಲ್ಲದೆ ದೀಪಾವಳಿ ಹಬ್ಬದಲ್ಲೂ ವ್ಯಾಪಾರ ಮಾಡೋಕೆ, ಖರೀದಿಸೋಕೆ ಜನ ಬರ್ತಾ ಇಲ್ಲ. ಮತ್ತೊಂದು ಕಡೆ ವ್ಯಾಪಾರಿಗಳಿಗೆ ವ್ಯಾಪಾರವಾಗ್ತಿಲ್ಲ. ತುಂಬಾ ಸಮಸ್ಯೆ ಆಗ್ತಿದೆ ಮೇಡಮ್. ಗಾಡಿ ನಿಲ್ಸಕ್ಕಾಗ್ತಿಲ್ಲ. ಒಂದು ಗಾಡಿ ನಿಂತ್ಕೊಂಡ್ರೆ ಹಿಂದೆ ಬಂದು ಅರೇಂಜ್ ಮಾಡ್ತಾರೆ. ನಮಗಂತೂ 2 ವರ್ಷ 3 ವರ್ಷದಿಂದ ಬಿಸ್ನೆಸ್ಸೇ ಇಲ್ಲ, ಸತ್ತೋಗಿದೆ. ಇವಾಗ ಮಾಡ್ತೀನಿ ಪಾರ್ಕಿಂಗ್, ಅವಾಗ ಮಾಡ್ತೀನಿ ಅಂತಾರೆ. ಇನ್ನೂ ಓಪನ್ ಆಗಿಲ್ಲ. ಇಲ್ಲಿ ಪಾರ್ಕಿಂಗ್ ಸಮಸ್ಯೆ ತುಂಬಾ ಇದೆ ಮೇಡಮ್. ಜನ ನಿಂತ್ಕೊಳ್ಳೋಕೆ ಆಗಲ್ಲ ಮೇಡಮ್. ಗಾಡಿನೆಲ್ಲ ನಿಲ್ತಾರೆ, ಜನನೇ ನಿಂತ್ಕೊಳ್ಳೋಕ್ಕಾಗಲ್ಲ. ರೋಡ್ ಚಿಕ್ಕದು ಮಾಡಿದ್ದಾರೆ. ಒಂದು ಗಾಡಿ ಬಂದು ನಿಂತ್ಕೊಳ್ತಂದ್ರೆ ಹಿಂದೆಗಡೆ ಇನ್ನೊಂದು ಗಾಡಿ ಬರ್ತಾನೆ ಇರುತ್ತೆ. ಆರನ್ ಮಾಡಿದ್ರೆ ಹೋಗ್ತಾರೆ. ನಮ್ಗೆ ಬಿಸ್ನೆಸ್ ಅಂತೂ ತುಂಬ ಲಾಸ್ ಮೇಡಮ್. ಇವಾಗ ಹಬ್ಬದ ಟೈಮಲ್ಲೂ ಅದೇ ಕತೆ, ಮಾಮೂಲಿ ಟೈಮಲ್ಲೂ ಅದೇ ಕತೆ ಮೇಡಮ್. ಯಾವಾಗ ಓಪನ್ ಆಗುತ್ತೆ? ಅದೇನು ಇನ್ನೊಂದು ವಾರದಲ್ಲೂ ಆಗುತ್ತೆ ಅಂತ ಹೇಳಿದ್ದಾರೆ ಮೇಡಮ್. ಇದು ಬಿಲ್ಡಿಂಗ್ ಕಟ್ಟಕ್ಕೆ ಶುರು ಮಾಡಿ ಒಂದು 2 ವರ್ಷ ಆಯಿತು. 2 ವರ್ಷದಿಂದ ರೋಡ್ ತುಂಬ ಚಿಕ್ಕದು ಮಾಡಿದ್ದಾರೆ. ಗಾಡಿಗಳು ನಿಲ್ಲಿಸೋದಕ್ಕೆ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ಪಾರ್ಕಿಂಗ್ಗೆ ಜಾಗ ಕೊಟ್ಟರೆ ಜನಗಳು ವ್ಯಾಪಾರಕ್ಕೆ ಚೆನ್ನಾಗಿ ಬರ್ತಾರೆ ಅಂತ ನಮ್ಮ ಇದು. ಒಟ್ನಲ್ಲಿ ಬೇಗ ಪಾರ್ಕಿಂಗ್ ಕಟ್ಟಡ ಉದ್ಘಾಟನೆಯಾಗಿ ಗಾಂಧಿ ಬಜಾರ್ನ ಪಾರ್ಕಿಂಗ್ ಸಮಸ್ಯೆಗೆ ಮುಕ್ತಿ ನೀಡಬೇಕಿದೆ. ಅರುಣಾ, ಪಬ್ಲಿಕ್ ಟಿವಿ, ಬೆಂಗಳೂರು.